ಕೆಜಿಎಫ್ ಅಭಿವೃದ್ಧಿಯಲ್ಲಿ ಹೊಸ ಅಧ್ಯಾಯ. ಜನರ ವಿಶ್ವಾಸದ ನಾಯಕಿ ರೂಪಕಲಾ ಶಶಿಧರ್. ಕೋಲಾರ ತಂಗವ್ಯಾಲ್ ಕ್ಷೇತ್ರದ ಜನರ ಬಹುಕಾಲದ ಕನಸುಗಳು ಇಂದು ನನಸಾಗುತ್ತಿವೆ. ಅಭಿವೃದ್ಧಿಯನ್ನು ತಮ್ಮ ರಾಜಕೀಯ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುತ್ತಿರುವ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ತಮ್ಮ ಚಟುವಟಿಕೆಗಳ ಮೂಲಕ ಮತ್ತೊಮ್ಮೆ ಜನರ ಹೃದಯದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ 10 ಕೋಟಿ ರೂಪಾಯಿ ನಿಧಿಯನ್ನು ಪಡೆಯುವುದು ಮತ್ತು ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವುದು ಅಭಿವೃದ್ಧಿಯ ಬಗೆಗಿನ ಅವರ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಚುನಾವಣಾ ಸಮಯದಲ್ಲಿ ಮಾತ್ರ ಜನರನ್ನು ಹುಡುಕುವ ರಾಜಕೀಯ ಸಂಸ್ಕೃತಿಗೆ ವಿರುದ್ಧವಾಗಿ ರೂಪಕಲಾ ಶಶಿಧರ್ ಅವರು ಜನರ ಅಗತ್ಯಗಳನ್ನು ನೇರವಾಗಿ ತಿಳಿದಿರುವ, ಸರ್ಕಾರದ ಗಮನಕ್ಕೆ ತರುವ ಮತ್ತು ಹಣವನ್ನು ಪಡೆಯುವ ಜನಪ್ರತಿನಿಧಿ. ಅಂಬೇಡ್ಕರ್ ಪ್ರತಿಮೆಯಿಂದ ಸಂಪತ್ ಕುಮಾರ್ ಮನೆಯವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಸಂಪತ್ ಕುಮಾರ್ ಮನೆಯಿಂದಲೂ ಪವಾರಿಲಾಲ್ ಪೇಟೆಯವರೆಗಿನ ರಸ್ತೆ ನಿರ್ಮಾಣ ಕಾಮಗಾರಿ, ವಾರ್ಡ್ 23 ಫಿಶ್ ಲೈನ್ ಪ್ರದೇಶದ ರಸ್ತೆ ಕಾಮಗಾರಿ ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದರ ಜೊತೆಗೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಬಳಿಯ ರಸ್ತೆ ಕಾಮಗಾರಿ, ವಾರ್ಡ್ 27ರ 4ನೇ ಅಡ್ಡ ರಸ್ತೆ ಕಾಮಗಾರಿ, ಸಲ್ಡಾನ ವೃತ್ತದ ಬಳಿಯ ಆಹಾರ ಗೋದಾಮಿನ ಸಂಕೀರ್ಣದ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳು ಈಗ ಜಾರಿಗೆ ಬಂದಿವೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೂಪಕಲಾ ಶಶಿಧರ್, ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತೇನೆ. ಸರ್ಕಾರಿ ಮಟ್ಟದಲ್ಲಿ ಹೋರಾಟ ಮುಂದುವರಿಸುತ್ತೇನೆ ಮತ್ತು ಹೆಚ್ಚಿನ ಸಬ್ಸಿಡಿಗಳನ್ನು ಪಡೆಯುತ್ತೇನೆ. ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥವಾಗಬಾರದು ಮತ್ತು ನಿಗದಿತ ಸಮಯದೊಳಗೆ ಗುಣಮಟ್ಟದ ಕೆಲಸ ಪೂರ್ಣಗೊಳ್ಳಬೇಕು ಎಂದು ಒತ್ತಿ ಹೇಳಿದರು. ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಎಂಬುದಕ್ಕೆ ಅವರು ಉತ್ತಮ ಉದಾಹರಣೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇವಲ ಘೋಷಣೆಗಳನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ತೋರಿಸುವ ಗಂಭೀರತೆಯನ್ನು ಜನರು ಮೆಚ್ಚಿಕೊಂಡಿದ್ದಾರೆ. ಇಂದು ಕೆಜಿಎಫ್ ನಗರದ ಹಲವು ಭಾಗಗಳಲ್ಲಿ ಅಭಿವೃದ್ಧಿಯ ಲಕ್ಷಣಗಳು ಕಂಡುಬಂದರೆ ಅದಕ್ಕೆ ರೂಪಕಲಾ ಶಶಿಧರ್ ಅವರೇ ಪ್ರಮುಖ ಕಾರಣ ಎಂಬುದರಲ್ಲಿ ಸಂದೇಹವಿಲ್ಲ. ರಸ್ತೆಗಳು, ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಮತ್ತು ಸಾರ್ವಜನಿಕ ಕಲ್ಯಾಣ ಯೋಜನೆಗಳಂತಹ ಎಲ್ಲಾ ಕ್ಷೇತ್ರಗಳ ಮೇಲೆ ಅವರು ನಿರಂತರವಾಗಿ ಗಮನಹರಿಸುತ್ತಿದ್ದಾರೆ. 10 ಕೋಟಿ ರೂಪಾಯಿ ಮೌಲ್ಯದ ಈ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಸಾವಿರಾರು ನಾಗರಿಕರು ನೇರವಾಗಿ ಪ್ರಯೋಜನ ಪಡೆಯುತ್ತಾರೆ. ಸಾರಿಗೆ ಸೌಲಭ್ಯಗಳು ಸುಧಾರಿಸುತ್ತವೆ, ಜನರ ದೈನಂದಿನ ಜೀವನ ಸುಲಭವಾಗುತ್ತದೆ ಮತ್ತು ಕೆಜಿಎಫ್ ಅಭಿವೃದ್ಧಿಯ ಹೊಸ ಹಾದಿಯಲ್ಲಿ ಮುಂದುವರಿಯುತ್ತದೆ. ಜನರ ವಿಶ್ವಾಸವನ್ನು ಗಳಿಸಿ ಅಭಿವೃದ್ಧಿಯ ಗುರಿಯೊಂದಿಗೆ ಪ್ರಯಾಣಿಸುವ ಶಾಸಕಿ ರೂಪಕಲಾ ಶಶಿಧರ್ ಅವರ ಈ ಕಾರ್ಯಗಳು ಭವಿಷ್ಯದ ಪೀಳಿಗೆಗೆ ಪ್ರಯೋಜನಕಾರಿಯಾಗುವ ಪ್ರಮುಖ ಸಾಧನೆಯಾಗಿ ದಾಖಲಾಗುತ್ತವೆ. ಕೆಜಿಎಫ್ ಅಭಿವೃದ್ಧಿಯತ್ತ ವೇಗವಾಗಿ ಸಾಗುತ್ತಿದೆ. ಆ ಅಭಿವೃದ್ಧಿ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುವ ಜನಪ್ರತಿನಿಧಿ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಜನರು ತಮ್ಮ ಹೃತ್ಪೂರ್ವಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ಎಷ್ಟೋ ವರ್ಷಗಳಿಂದ ಕೆಜಿಎಫ್ ಎಷ್ಟು ಜನ ಮಕ್ಕಳಿಗೆ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ರಿಂದ ಇಲ್ಲಿನ ಆಸಕ್ತಿ ಇರುವಂಥ ಪ್ರಾಂಶುಪಾಲರು ಮತ್ತು ಅವ್ರ ಜೊತೆ ಕೆಲಸ ಮಾಡುವಂಥ ಲೆಕ್ಚರರ್ಸು ಸೇರಿ ಪದೇ ಪದೇ ಇಲ್ಲಿನ ಅವಶ್ಯಕತೆಗಳು ಏನಿದೆ, ಬೇಡಿಕೆ ಏನಿದೆ ಅಂತ ನಮಗೆ ಒತ್ತಾಯ ಮಾಡಿ ಬೇಡಿಕೆಯನ್ನು ಕೊಡ್ತಾ ಇದ್ರು. ಡಿಮ್ಯಾಂಡ್ಸ್ ಏನಿದೆ ಅಂತಂದ್ಬಿಟ್ಟು ಹಿಂದೆ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಪಾಲಿಟೆಕ್ನಿಕ್ ಕಾಲೇಜಸ್ಗೂ ಕೂಡ ಅವರೇ ಜವಾಬ್ದಾರಿ ಸ್ಥಾನದಲ್ಲಿದ್ದರು, ಅವರೇ ಮಂತ್ರಿಗಳಿದ್ದರು. ಬರೀ ಮೆಡಿಕಲ್ ಎಜುಕೇಷನ್ಗೆ ಅಲ್ಲ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಸ್ ಕೂಡ ಅವರ ಅಂಡರೇ ಬರ್ತಾಯಿತ್ತು. ಆವಾಗ ನಾವು ಬೇಡಿಕೆ ಇಟ್ಟಾಗ ಅವ್ರ ಹತ್ರ ಅನುದಾನ ಇಲ್ಲ, ನಾವು ಸರ್ಕಾರಕ್ಕೆ ಯಾವುದೋ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ, ಆ ಅನುದಾನದಲ್ಲಿ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಸ್ನ ಎಲ್ಲ ಡಿಪ್ಲೊಮಾ ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಸ್ ಡೆವಲಪ್ ಮಾಡ್ತೀನಿ, 1000 crores ನನಗೆ ಬರುತ್ತೆ, ಆವಾಗ ನಾನು ಇವೆಲ್ಲ ಇನಿಷಿಯೇಟಿವ್ ತೊಗೊತೀನಿ ಅಂತಂದರು. ತದನಂತರ ದಿನಗಳಲ್ಲಿ ಪದೇ ಪದೇ ನಮಗೆ ಇದರ ಅರ್ಜೆನ್ಸಿನ ಅರ್ಥ ಮಾಡಿಸಿ ನಾವು ಬೇಡಿಕೆ ಇಟ್ಟಾಗ ಇಡೀ ರಾಜ್ಯದಲ್ಲಿ 2 ಜಾಗಕ್ಕೆ 3 ಕೋಟಿ ರಿಲೀಸ್ ಮಾಡಿದ್ದಾರೆ. ಒಂದು ಕೆಜಿಎಫ್ ವಿಶೇಷವಾಗಿ ಪರಿಗಣನೆ ಮಾಡಿದ್ದಾರೆ, ಇನ್ನೊಂದು ಬೀದರಲ್ಲಿ. ನಮ್ಮ ಸ್ಟ್ರೆಂತು ಕೂಡ ಕಳೆದ ವರ್ಷ ಬರೀ 400 ಇತ್ತು, ಈ ಸರ್ತಿ 100 ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ್ದಾರೆ. ಮತ್ತು ಇಲ್ಲಿ ಯಾಕೆ ನಾನು ಪದೇ ಪದೇ ಪ್ರಿನ್ಸಿಪಲ್ಸು ಮತ್ತು ಟೀಚಿಂಗ್ ಫ್ಯಾಕಲ್ಟಿ ಏನಿದ್ದಾರೆ ಇವನ್ನೆಲ್ಲ ಒಂದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಎಜುಕೇಟ್ ಮಾಡೋ ಅಂಥದ್ರಲ್ಲಿ ಬಡವರು ಮಕ್ಕಳಿಗೆ ವಿದ್ಯಾದಾನ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಮತ್ತು ಇದು ಇಲ್ಲಿ ಕನೆಕ್ಟಿವಿಟಿ ಇಲ್ಲ, ಬಸ್ ಸರ್ವಿಸಸ್ ಇಲ್ಲ, ಮಕ್ಕಳು ದೂರ ನಡ್ಕೊಂಡು ಬಂದು ಇಲ್ಲಿ ವಿದ್ಯೆ ಕಲಿತಾರೆ. ಇಂಥ ದೇವಾಲಯಗಳು, ಈ ಶಿಕ್ಷಣ ಸಂಸ್ಥೆ ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಒಂದಲ್ಲ ಒಂದು ರೀತಿ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಲೈಫ್ ಕೊಡುತ್ತೆ. ಅವ್ರನ್ನ ಜೀವನದಲ್ಲಿ ಯಾವ ಪ್ರೊಫೆಷನ್ನ ಆರಿಸ್ಕೋಬೇಕು ಅನ್ನೋವಂಥ ವಿಚಾರದಲ್ಲಿ ಒಂದು ವಿದ್ಯಾಸಂಸ್ಥೆ ಅವರಿಗೆ ದೇಗುಲ ಆಗಿರುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಅವ್ರು ಏನು ಕಲಿಕೆಯಲ್ಲಿ ಅವರ ಕಲಿಕೆ, ಆ ಮಾರ್ಗದರ್ಶನದಿಂದ ಅವರು ಜೀವನದಲ್ಲಿ ಒಳ್ಳೆಯ ದಾರಿಯನ್ನು ಹಿಡಿಲಿಕ್ಕೆ ಅವಕಾಶ ಆಗುತ್ತೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇರೋವಂಥ ಸೌಕರ್ಯನ ಉಪಯೋಗಿಸ್ಕೊಂಡು ಮಕ್ಕಳನ್ನ ಬಹಳ ಜವಾಬ್ದಾರಿಯಿಂದ ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಟುವಂಥದ್ರಲ್ಲಿ
ಇರೋ ವ್ಯವಸ್ಥೆಯಲ್ಲಿ ಕೂಡ ಏನೇನು ರೀತಿಯ ಮಕ್ಕಳನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ಇಲ್ಲಿ ಸ್ವಲ್ಪ ರೋಲ್ ಮಾಡಲ್ ಇದ್ದಾರೆ. ಪ್ರತಿಯೊಂದು ಲೆಕ್ಚರರ್ ಎಲ್ಲಿಂದ ಆದರೂ ಬರಲಿ, ಮೈಸೂರು, ಮಂಡ್ಯ, ಯಾವ ಕಡೆಯಿಂದ ಬಂದಿರಲಿ, ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಸ್ಟೇಟ್, ಆದರೆ ಅವರು ವಿಶೇಷವಾಗಿರುವಂಥ ಕಾಳಜಿಯಿಂದ ಇಲ್ಲಿನ ಮಕ್ಕಳಿಗೆ ಒಂದು ಪ್ರತ್ಯೇಕವಾದ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅವರ ಕೆರಿಯರ್ ಡೆವಲಪ್ಮೆಂಟ್ಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸೊ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಾದಮೇಲೆ ಇದೊಂದು 11 ಎಕರ್ಸ್ ಜಾಗ ಆಗ ಹಿಂದೆ ಮೈನ್ಸ್ ಇದ್ದಾಗೇ ಈ ಜಾಗ ಅಲಾಟ್ ಮಾಡಿರೋದು ಪಾಲಿಟೆಕ್ನಿಕ್ ಕಾಲೇಜ್ಗೆ ಅಂತ ಅಂದ್ಬಿಟ್ಟು. ಸೊ ಈ ಜಾಗದಲ್ಲಿ 3 ಕೋಟಿಯಲ್ಲಿ ಹೊಸ ಸ್ಟ್ರಕ್ಚರು ಮತ್ತು ಲ್ಯಾಬ್ಸು ಮತ್ತು ಅವರಿಗೆ ವರ್ಕ್ಶಾಪ್ ಮಾಡಲಿಕ್ಕೆ ಆ ಥರದ್ದು ಮಾಡಿದ್ದಾರೆ. ಒಂದು ಎಲ್ ಶೇಪ್ ಬಿಲ್ಡಿಂಗ್ ಬರೀ ಗ್ರೌಂಡ್ ಫ್ಲೋರ್ ಬರುತ್ತೆ ವಿತ್ ಟಾಯ್ಲೆಟ್ಸ್ ಕೂಡ. ಸೊ ಇಲ್ಲಿಗೆ ಏನು ಅವಶ್ಯಕತೆ ಇದೆ ಅದು ಅವರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಗ್ರ್ಯಾಂಟ್ಸ್ ಕೊಟ್ಟು ಯಾವ ಥರದ ಕ್ಲಾಸ್ ರೂಮ್ಸ್ ಬೇಕು, ವರ್ಕ್ಶಾಪ್ ಬೇಕು ಇಲ್ಲಿನ ಮಕ್ಕಳಿಗೆ. ಇದು ಸಿವಿಲ್ಗೆ ಸಂಬಂಧಪಟ್ಟಂಗೆ, ಅದಾದಮೇಲೆ ಏನೇನು ಕೋರ್ಸ್ ಆಟೋಮೊಬೈಲ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಕ್ಟಿಕಲ್ಲಾಗೂ ಅವ್ರಿಗೆ ವರ್ಕ್ಶಾಪ್ಸ್ನೆಲ್ಲ ಟ್ರೈನಿಂಗ್ ಕೊಡುವಂಥದ್ದು ಇರುತ್ತೆ. ಸೊ ವ್ಯವಸ್ಥೆ ತುಂಬ ಅನಾನುಕೂಲ ಇದ್ದರೂ ಕೂಡ ತುಂಬ ಜನ ಮಕ್ಕಳು ಆಸಕ್ತಿಯಿಂದ ಆ ಕೋರ್ಸಸ್ ಮಾಡ್ತಾ ಇದ್ದಾರೆ KGF ಅಲ್ಲಿ. ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು ಅಂತಂದ್ಬಿಟ್ಟು ನಾವು ಪ್ರಸ್ತಾವನೆ ಇಟ್ಟಾಗ 3 ಕೋಟಿ ಅನುದಾನ ಸರ್ಕಾರ ಮಂಜೂರು ಮಾಡಿದೆ. ಸೊ ಏಜೆನ್ಸಿ ಫಿಕ್ಸ್ ಮಾಡಿದ್ದಾರೆ, ಟೆಂಡರ್ ಪ್ರೋಸೆಸ್ ಮುಗಿದಿದೆ. ಕೆಲಸ ಮಾಡೋವಂಥವರು ಕೂಡ 9 ಮಂತ್ಸಲ್ಲಿ ನೆಕ್ಸ್ಟ್ ಅಡ್ಮಿಷನ್ಸ್ ಟೈಮ್ಗೆ ಇವ್ರಿಗೆ ಏನೇನು ಕ್ಲಾಸ್ ರೂಮ್ಸ್ ಬೇಕಾಗುತ್ತೆ ಅಂಥದ್ದೆಲ್ಲ ಮಾಡಿಕೊಡುವಂಥದ್ದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಡಿಪಾರ್ಟ್ಮೆಂಟಿಂದ ಆಫೀಸರ್ ಬಂದಿದ್ದಾರೆ, ಅವರೇ ಕೆಲಸ ತೊಗೊಳ್ಳೋ ಅಂಥದ್ದು ಕೂಡ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಸೊ ಈ ಸ್ಪೇಸ್ ಒಂದು ರೌಂಡ್ ಏನು ಪಾಲಿಟೆಕ್ನಿಕ್ ಒಂದು ರೌಂಡ್ ಬಿಲ್ಡಿಂಗ್ಸ್ ಬಂದಂಗೆ ಆಯಿತು. 2 ಕಡೆ ಹಾಸ್ಟೆಲ್ಸ್ ಕೂಡ ಇದ್ದಂಗಿದೆ, ಆ ಕಡೆ ಇನ್ನೊಂದು ಕಡೆ ಹಿಂದ್ಗಡೆ. ಸೊ ಇನ್ನೊಂದು ಸ್ವಲ್ಪ ಸೇಫ್ಟಿ ಮೆಷರ್ಸ್ ಇದಕ್ಕೆ ಅವಶ್ಯಕತೆ ಇದೆ. ರೋಡ್ ಇರಲಿಲ್ಲ, ರೋಡು CM IDPL ಮಾಡಿದ್ದೀವಿ. ಇದು ಕಾಲೇಜ್ದು ಏನು ಬಿಲ್ಡಿಂಗ್ ಬೇಕಾಗಿತ್ತು, ವರ್ಕ್ಶಾಪ್ಗೆ ಕ್ಲಾಸ್ ರೂಮ್ಸು ಎಲ್ಲ ಬೇಕಾಗಿತ್ತು, ಅದರ ವ್ಯವಸ್ಥೆ ಇನಿಷಿಯಲ್ ಸ್ಟೇಜ್ದು ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಟ್ರೆಂಥನ್ ಮಾಡ್ತೀವಿ, ಮಕ್ಕಳ ಜೀವನನ ಅಲ್ಲಿ ಮಕ್ಕಳಿಗೆ ಒಂದು ಅಡಿಪಾಯ ಮತ್ತು ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ. ಅವ್ರ ಪ್ರತಿಭೆಗೆ ಯಾವ್ಯಾವ ಥರ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕರ್ಕೊಂಡೋಗಿ ಗುರುಗಳು ಆ ಜಾಗಕ್ಕೆ ಅವ್ರನ್ನ ಮುಟ್ಸೋದಕ್ಕೆ ಒಂದು ದಾರಿ ಆಗುವಂಥ ಒಂದು ದೇಗುಲ ಇದು. ಅದಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಪವಿತ್ರವಾಗಿ ಕಟ್ಟಬೇಕು. ಅದಕ್ಕೆ ಒಂದು 100 ಇಯರ್ಸ್ ಹಿಸ್ಟ್ರಿ ಇರೋ ಥರ ಅದನ್ನು ಕಾಪಾಡ್ಕೋಬೇಕು. ಸೊ ಇಲಾಖೆಗೆ ನಾನು ಅದನ್ನೇ ಹೇಳ್ತೀನಿ, ಯಾವುದೇ ಕನ್ಸ್ಟ್ರಕ್ಷನ್ಸ್ ಆಗಲಿ, ಸ್ಕೂಲು, ಕಾಲೇಜು, ಯಾವುದೇ ಒಂದು ಇದರಲ್ಲಾದಾಗ ಆ ಕ್ವಾಲಿಟಿ ಆಫ್ ದ ಬಿಲ್ಡಿಂಗ್ ನಿಮ್ಮದು ಜವಾಬ್ದಾರಿ ಆಗಿರುತ್ತೆ. ಇಲ್ಲೇ ಇವರೆಲ್ಲ ಇರೋದ್ರಿಂದ ಆ ಕೆಲಸನ ಸೂಪರ್ವೈಸ್ ಮಾಡ್ತಾರೆ. ಸೊ ಮುಂದೆ ಇದು ಸ್ಟ್ರೆಂತ್ ಇಂಪ್ರೂವ್ ಮಾಡಿಕೊಳ್ಳಿ ಈ ಗೌರ್ಮೆಂಟ್ ಸ್ಕೂಲ್ಗೆ. ಮತ್ತು ನಾನು ಆ ಬಸ್ ಸರ್ವೀಸಸ್ಸು ಮುಂದಕ್ಕೆ ಮಾಡ್ತೀನಿ, ಈಗ ಹೇಳಲ್ಲ, ಯಾಕಂದರೆ ಆ ರೀತಿ ಕನೆಕ್ಟಿವಿಟಿ ಕೊಡ್ತಾ ಇದ್ದೀನಿ ವಿಲೇಜಿಂದ ಮತ್ತು ಟೌನಿಂದನೂ ಕೂಡ ಮಕ್ಕಳಿಗೆ ಏನೂ ಕಷ್ಟ ಆಗದೆ ಇರೋಂಗೆ ಆ ಸ್ಟಾಪ್ ಕಾಲೇಜ್ ಟೈಮಲ್ಲಿ ಅವರಿಗೆ ವ್ಯವಸ್ಥೆ ಅನುಕೂಲ ಆಗೋಂಗೆ ವ್ಯವಸ್ಥೆ ಮಾಡೋ ಯೋಚನೆನೂ ಇದೆ. ಒಂದು ಸತಿ ಇದು ರೋಡ್ ಕೆಲಸ ಮುಗೀಲಿ. ಮೇಡಮ್ ಈಗ